ಕಂಗ್ರ್ಯಾಚುಲೇಷನ್. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಸಿನಿಮಾ ಜರ್ನಿನ 50 ವರ್ಷ ಅಂತ ವೇದಿಕೆ ಮೇಲೆ ಒಬ್ರು ಹೇಳ್ತಾ ಇದ್ರು. 50 ವರ್ಷ ಬರ್ತದೇ ದೊಡ್ಡ ವಿಚಾರ ಆಗಿದೆ ಈ ಒಂದು ಸಂದರ್ಭದಲ್ಲಿ. ಅಂತಾರಲ್ಲ 50 ವರ್ಷದ ಸಾಧನೆ, ಎಷ್ಟು ಖುಷಿ ಇದೆ ಸರ್ ಇಂಡಸ್ಟ್ರಿ ಹಬ್ಬದಂತ ಆಚರಿಸ್ತಾರೆ. ಅದು ಕನ್ನಡ ಚಿತ್ರರಂಗ, ಕನ್ನಡ ಪ್ರೇಕ್ಷಕರು, ಕರ್ನಾಟಕದ ಸಾಹಿತ್ಯ ಮತ್ತು ನನ್ನ ಜೊತೆ ದಿಗ್ಗಜರು ಕೆಲಸ ಮಾಡಿರುವಂಥದ್ದು ಹಲವಾರು ಜನ. ಅದರಲ್ಲಿ ಮೊದಲಿಂದ ನಮ್ಮ ತಂದೆ ತಾಯಿಯವರು ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ ನಾನು ಕೆಲಸ ಮಾಡಿದ್ದು ಫಸ್ಟು. ಅಲ್ಲಿಂದ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ಹಲವಾರು ದಿಗ್ಗಜರು. ಅದರಲ್ಲಿ ರಾಜನ್ ನಾಗೇಂದ್ರ ಆಗಿರ್ಬೋದು, ಎಂ ರಂಗರಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಸಲೇಖ ಅವರು, ಈ ಥರ ಹಲವಾರು ಜನ ನನ್ನ ಜೊತೆ 50 ಪಿಕ್ಚರ್ ಆಗಿದೆ ನಂದು. ನನಗೆ ಇವತ್ತು ಗೊತ್ತಾಗ್ತಿದೆ 50 ಪಿಕ್ಚರ್ ಆಗಿದೆ ಅಂತ. ಈ ಜರ್ನಿನಲ್ಲಿ ತಪ್ಪುಗಳನ್ನ ತಿದ್ದಿ ನಾವು ಮಾಡಿರೋ ಕೆಲಸನ ವಿಮರ್ಶೆ ಮಾಡಿರೋ ಪತ್ರಕರ್ತರು ಮತ್ತು ಮಾಧ್ಯಮದವ್ರಿಗೂ ಭಾಳ ಒಂದು ಕ್ರೆಡಿಟ್ ನಾನು ಕೊಡಬೇಕು ಅಂತಿದ್ದೀನಿ. ಯಾಕೆಂದರೆ ನಾವು ತಪ್ಪಾದಾಗ ತಿದ್ದಿದ್ದಾರೆ, ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ಚಿತ್ರದಲ್ಲಿ ಸರಿ ಮಾಡಿಕೊಂಡು ಹೋಗಿದ್ದೀವಿ. ಇದೆಲ್ಲ ಒಂದು ಪ್ರಕೃತಿಯ ಶಕ್ತಿ. ನನಗೇನು ಅಂದರೆ ಹಿಂದಿಂದ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದೇ ದೊಡ್ಡ ಒಂದು ಆಸೆ. ಕನ್ನಡದಲ್ಲಿ ಹಲವಾರು ಕಾದಂಬರಿಗಳಿದೆ, ದುರ್ಗಾಸ್ತಮಾನ ಇದೆ, ನೃಪತುಂಗ ಇದೆ, ರಾಣಿ ಚೆನ್ನಭೈರವ ಇದೆ, ದೇವಿ ಇದೆ. ಈ ಥರದ ಚಿತ್ರಗಳನ್ನ ಕನ್ನಡಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ತೋರಿಸ್ಬೇಕು. ನಮ್ಮ ನಾಡು, ನಮ್ಮ ನೆಲ, ನಮ್ಮ ಮಣ್ಣು, ನಮ್ಮ ಭಾಷೆ, ಇದು ಎಷ್ಟು ಒಂದು ಸಾವಿರಾರು ವರ್ಷದಿಂದ ಪ್ರಜ್ವಲಿಸ್ತಾ ಇದೆ. ಅದು ಇವತ್ತಿಗೂ ಸೂಕ್ತವಾಗಿದೆ. ಅದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅನ್ನೋದೇ ನನ್ನ ಮುಂದಿನ ಉದ್ದೇಶ. ಕನ್ನಡ ಪ್ರೇಕ್ಷಕರು, ಕನ್ನಡ ಚಿತ್ರರಂಗ, ಕರ್ನಾಟಕ ಯಾವಾಗಲೂ ಹರಸಿದೆ, ಮುಂದೆಯೂ ಹರಸುತ್ತೆ ಅಂತ ಒಂದು ನಂಬಿಕೆಯಿಂದ ಈ ಪ್ರಯತ್ನಗಳನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀನಿ ನಾನು. 50 ವರ್ಷದ ಖುಷಿ ಸರ್. ಮತ್ತೊಂದು ಇದೀಗ ಸ್ಟಾರ್ಟ್ ಆಗಿದೆ ಹೊಸ ಸಿನಿಮಾ, ಈಗ ಅಷ್ಟೇ ಹೇಳ್ತಾ ಇದ್ರಿ. ಖಂಡಿತ. ನಾನು ಈಗಾಗಲೇ 2 ಪಿಕ್ಚರ್ ರೆಡಿ ಇದೆ ನಂದು. ಒಂದು ರಕ್ತ ಕಾಶ್ಮೀರ ಅಂತ, ಇನ್ನೊಂದು ಕಂಬಳ ಅಂತ. ಅದು 2 ರಿಲೀಸ್ ಆದಮೇಲೆ ಕಾಳಿಂಗರಾಯದೊಂದು ಬಯೋಪಿಕ್ ಕತೆ ರೆಡಿ ಮಾಡಿಟ್ಟಿದ್ದೀವಿ. ರಾಕ್ಲೈನ್ ವೆಂಕಟೇಶ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಕತೆ ಕೆಲಸ ಎಲ್ಲ ಮುಗಿದು, ಹಾರ್ಡ್ ರೆಕಾರ್ಡಿಂಗ್ ಎಲ್ಲ ಮುಗಿದಿದೆ. ಹೀಗೆ ಹಲವಾರು ಪ್ರಾಜೆಕ್ಟ್ ಇದೆ. ಕೊನೆ ಉಸಿರಿರೋವರೆಗೂ ಕನ್ನಡ ಚಿತ್ರರಂಗ, ಅದು ನಮ್ಮ ತಂದೆಯವರು ಹಾಕ್ಕೊಟ್ಟಿರೋ ಒಂದು ದಾರಿ. ಏಕೆಂದರೆ ನಮ್ಮ ತಂದೆಯವರು 50ನೇ ಇಸ್ವಿಲೇ ಅವರ ಪಾರ್ಟ್ನರು ಈ ಕನ್ನಡ ಏನು ಪ್ರಯೋಜನ ಇಲ್ಲ ಬನ್ನಿ ಅಂತ ತೆಲುಗು ಹೋಗಿ ಕೋಟ್ಯಾಂತರ ಮಾಡಿದ್ರು. ಬಟ್ ಆದರೆ ನಮ್ಮ ತಂದೆ ಮೈಸೂರು ನವಜ್ಯೋತಿ ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಮಾಡಿದ್ರು. ನಾನು ಅಷ್ಟೇ, ನನಗೆ ತೆಲುಗು, ಹಿಂದಿ ಎಲ್ಲಿದ್ರೂ ನಮ್ಮ ಆ ಕರ್ನಾಟಕದ ಮಣ್ಣು, ಆ ನೀರು, ಆ ಪರಿಸರ ಇದೆಯಲ್ಲ, ಅದೊಂಥರ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟರು ಆ ಥರ ಸಿಗೋದಿಲ್ಲ. ಇಲ್ಲೇ ಚಿತ್ರ ಮಾಡಬೇಕು, ನಾವೇನು ಅಂತ ಕರ್ನಾಟಕನ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಸರ್, ಪ್ರತಿಯೊಬ್ಬರು ವೇದಿಕೆಯಲ್ಲಿ ಹೇಳಿದಾಗ ಹೇಳ್ತಿದ್ರು, ನೀವು ಮನಸ್ಸು ಮಾಡಿದರೆ ನಿಮ್ಮಲ್ಲಿ ಸಾಕಷ್ಟು ಆಸ್ತಿ ಇತ್ತು, ಅದನ್ನು ಇನ್ನಷ್ಟು ದುಪ್ಪಟ್ಟು ಮಾಡ್ಬೋದು, ಅದನ್ನೆಲ್ಲ ಮಾರಿ ಸಿನಿಮಾ ಮಾಡಿದ್ರಿ ಅಂತ. ಸೊ ಸಿನಿಮಾ ಮೇಲಿನ ಪ್ರೀತಿನೇ ಇದೆಲ್ಲ ತೋರಿಸ್ಕೊಡ್ತಾ ಇದೆ. ಆಸ್ತಿ ಇದೆಯಲ್ಲ, ಯಾರಿಗೆ ಆಸ್ತಿ ಇಲ್ಲ ಅಂದರು? 7 ಕೋಟಿ ಕನ್ನಡಿಗರು ಪ್ರೇಕ್ಷಕರಿದ್ದಾರಲ್ಲ, ಅದೇ ದೊಡ್ಡ ಆಸ್ತಿ. ಅದಕ್ಕಿಂತ ಇನ್ನೇನು ಆಸ್ತಿ ಬೇಕು? ದುಡ್ಡೆಲ್ಲ ಬರುತ್ತೆ ಹೋಗುತ್ತೆ. ಬಟ್ ಆದರೆ ಕನ್ನಡದ ಪ್ರೇಕ್ಷಕರು ನನ್ನ 50 ವರ್ಷದಿಂದ ಗುರುತಿಸಿ ಇವತ್ತಿಗೂ ಗುರುಸ್ತಾ ಇದ್ದಾರೆ, ನಾಳೆನೂ ಗುರುಸ್ತಾರೆ. ಅದಕ್ಕಿಂತ ಇನ್ನು ಯಾವ ಆಸ್ತಿ ನನಗೆ ಬೇಕೇ ಆಗಿಲ್ಲ. ನನ್ನ ಹತ್ರ ಏನು ಒಂದು ಮನೇನೂ ಇಲ್ಲ. ಇವತ್ತು ನಾನು ಬಾಡಿಗೆ ಮನೇಲೇ ಇದ್ದೀನಿ. ಬಟ್ ಆದರೂ ಅದನ್ನೆಲ್ಲ ಯೋಚನೆ ಮಾಡಲ್ಲ. ನಾನು ಇನ್ನೂ ಸಿನಿಮಾ ಯೋಚನೆ ಮಾಡ್ತೀನಿ, ಯಾವ ಥರ ತೆಗೀಲಿ, ಏನು ಮಾಡಲಿ, ಯಾವ ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಲಿ ಅನ್ನೋದೇ ನನ್ನ ಉದ್ದೇಶ. ಖಂಡಿತ. ಕುಮಾರಸ್ವಾಮಿ ಅವರು ಅವ್ರು ಹೇಳ್ದಂಗೆ 76, 77ನೇ ಇಸ್ವಿಯಿಂದ ಅವರು ನಾನು ಸ್ನೇಹಿತರು. ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಅವರು ಹೊಳೆ ನರಸೀಪುರಕ್ಕೆ ಪಿಕ್ಚರ್ ತೊಗೊಂಡೋಗಿ ಬರ್ತಿದ್ರು. ಅಲ್ಲಿಂದ ನನ್ನ ಅವರ ಸ್ನೇಹ, ಅದೊಂಥರ ಆ ಸಂಬಂಧ ನಾವು ಮರೆಯೋಕ್ಕೆ ಆಗಲ್ಲ. ಸರ್, ಈಗ 5 ದಿನಗಳ ಹಬ್ಬ ಆಗ್ತಾ ಇರೋದು. ಸೊ ನಾಳೆಯಿಂದ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮ ಇವತ್ತು ಮಧ್ಯಾಹ್ನದಿಂದ ಏನು ಹೇಳ್ತೀವಿ? ಅಲ್ಲ, ಅದು ಒಂಥರ ಕಲ್ತ್ಕೊಳ್ಳೋಕ್ಕೆ ನನಗೆ ಮತ್ತೆ ನನ್ನ ಚಿತ್ರ ನೋಡಿ ಏನು ತಪ್ಪು ಮಾಡಿದ್ದೀನಿ, ಏನು ಸರಿ ಮಾಡ್ಬೋದಾಗಿತ್ತು ಅಂತ ಕಲಿಯೋಕ್ಕೆ ಒಂದು ಇನ್ನೊಂದು ಕ್ಲಾಸ್ ರೂಮ್ ಆಗುತ್ತೆ ಅಂತ ಕಾಣುತ್ತೆ ಇದು. ಆದ್ದರಿಂದ ಖಂಡಿತ ಇದೊಂದು ಈ ಥರ ಚಿತ್ರಗಳ ಪ್ರದರ್ಶನ, ಚರ್ಚೆ ಆಗಬೇಕು. ಯಾಕೆಂದರೆ
ಮುಂದಿನ ಯುವ ನಿರ್ದೇಶಕರಿಗೆ ಇದು ಒಂದು ದಾರಿದೀಪ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ನೀವು ಇತಿಹಾಸ ಸೃಷ್ಟಿ ಮಾಡಿರುವಂತ ಸಿನಿಮಾಗಳನ್ನೇ ಮಾಡಿದ್ದೀರಾ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಅಷ್ಟು ಸಿನಿಮಾಗಳಲ್ಲಿ ಇಲ್ಲ, ಅದನ್ನು ಹೆಂಗೆ ಹೇಳೋಕ್ಕಾಗುತ್ತೆ? ಎಲ್ಲ ನನ್ನ ಮಕ್ಕಳೇ ಅವು. ಅದರಿಂದ ಈ ಸಿನಿಮಾ ಚೆನ್ನಾಗಿದೆ, ಆ ಸಿನಿಮಾಗಳ, ಬಟ್ ಆದರೆ ನಾನು ಪ್ರಯತ್ನ ಪಟ್ಟಿರೋದು ಎಲ್ಲ ಸಿನಿಮಾ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡದ ನೆಲದ ಚಿತ್ರಗಳಾಗಿದೆ. ನಾನು ಯಾವ ಒಂದು ತಮಿಳಾಗಲಿ ತೆಲುಗುನಾಗಲಿ ಕಾಪಿ ಮಾಡಿಲ್ಲ. ನನ್ನ ಬಂಧನ ಆಗಿದ್ದರೆ ಕನ್ನಡದ ಕಥೆ, ನನ್ನ ನಾಗರಹೊಳೆ ಕನ್ನಡದ ಕತೆ, ನನ್ನ ಮುತ್ತಿನಾರ ಕನ್ನಡದ ಕತೆ, ಈ ಥರ ಕನ್ನಡದ ಕಥೆನೇ ನಂಬಿ ಕನ್ನಡದಲ್ಲಿ ಇಂಥ ಕಥೆಗಳಿದೆ ಅಂತ ತೋರಿಸಿ ಕೊಟ್ಟಿದ್ದಕ್ಕೆ ಜನ ಸಹಕರಿಸಿದ್ರು. ಆದ್ದರಿಂದ ಎಲ್ಲ ಚಿತ್ರಗಳು ನನಗೆ ತುಂಬ ತುಂಬ ಪ್ರೀತಿಯಾಗಿರೋ ಚಿತ್ರಗಳು. ಸರ್, ಇವತ್ತು 50 ವರ್ಷಗಳು ನೀವು ನಿರ್ದೇಶಕರಾಗಿ ಮೊದಲ ಸನ್ನಿವೇಶ, ಮೊದಲು ಆಕ್ಷನ್ ಕಟ್ಟು ಹೇಳಿದ ಸನ್ನಿವೇಶ ಒಂದೇನಾದರೂ ಜ್ಞಾಪಕ ಇದೆಯಾ ಸರ್ ನಿಮಗೆ? ಯಾವುದಾದ್ರು? ಇದೆ. ನಾನು ಫಸ್ಟ್ ಆ್ಯಕ್ಷನ್ ಕಟ್ ಹೇಳಿದ್ದು ಕಲ್ಪನಾ ಅವ್ರಿಗೆ. ಯಾಕೆಂದರೆ ನಾನು ನಮ್ಮ ತಂದೆಯವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಮಾಡ್ತಿದ್ದಾಗ ನಮ್ಮ ತಂದೆಯವರಿಗೆ ಹುಷಾರಿರಲಿಲ್ಲ. ಆವತ್ತು ಒಂದು ದಿವಸ ಯಾರು ಸಾಂಗ್ ತೆಗೆಯೋದಾಗ ಕಲ್ಪನಾ ಅವರು ಬಾಬು ತೆಗಿಲಿ, ನಮ್ಮ ತಂದೆಯವ್ರನ್ನ ದಾದಾ ಅಂತಿದ್ರು, ದಾದಾ ಬಾಬು ತೆಗಿಲಿ ಅಂತ ಹೇಳಿದ್ರು. ನಾನು ಫಸ್ಟು ಕ್ಯಾಮರಾ ಇಟ್ಟು ಒಂದು ಶಾಟ್ ತೆಗೆದಿದ್ದು ಕಲ್ಪನಾ ಅವ್ರದ್ದು. ಇವತ್ತಿಗೂ ಆ ಶಾಟು ನನ್ನ ತಲೆಯಲ್ಲಿ ಹಾಗೇ ಇದೆ, ನನ್ನ ಹೃದಯದಲ್ಲಿ ಅಚ್ಚಾಗಿ ಉಳಿದಿದೆ. ಯಾವ ಸಿನಿಮಾ ಸರ್? ಒಂದೇ ಕುಲ ಒಂದೇ ದೈವ ಅಂತ. ಸರ್, ಈಗ ಮಕ್ಕಳು ಏನು ಹೇಳ್ತಾರೆ, ಮಕ್ಕಳು ಏನು ಈ ಒಂದು ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಿರುವಂಥದ್ದು ಎಲ್ಲ ಕುಟುಂಬ ಸಂತೋಷ ಅವ್ರಿಗೂ. ನಾನು ಅವ್ರಿಗೆ ಅದೇ ಹೇಳೋದು, ಚಿತ್ರರಂಗ ಒಂದು ಭಾಳ ಕಷ್ಟವಾದ ದಾರಿ, ಬಟ್ ಆ ಕಷ್ಟನ ಮರೆತು ಧೈರ್ಯವಾಗಿ ನುಗ್ತಾ ಇರಿ, ಈಸಬೇಕು, ಇದ್ದು ಜಯಿಸಬೇಕು ಅಂತ ಇಲ್ಲೇ ಸ್ವಿಮ್ ಮಾಡ್ತಾನೆ ಇರಬೇಕು, ಮುಳುಗಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಸರ್, ಇವತ್ತು ವಿಷ್ಣುವರ್ಧನ್ ಸರ್ ಮತ್ತೆ ಅಂಬರೀಶ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು, ಮತ್ತೆ ಈ ಸಂಭ್ರಮ ಅದೇ ತಾಳಿ. ಅದನ್ನೇ ಮೊದಲನೇದಾಗಿ ನನಗೆ ಬೆಳಗ್ಗೆ ಇಲ್ಲಿಗೆ ಬಂದಾಗ ಅಂಬರೀಷ್, ಯಾಕೆಂದರೆ ಇದನ್ನು ಫೌಂಡೇಶನ್ ಸ್ಟೋನ್ ಹಾಕಿದಾಗ್ಲಿಂದ ನಾನು ಅಂಬರೀಷು ಎಷ್ಟೋ ದಿವಸ ಬಂದು ಹೊರಗಡೆ ಕೂತ್ಕೊಂಡು ನೋಡಿದ್ದೀವಿ. ಇವತ್ತು ವಿಷ್ಣುವರ್ಧನ್ ಇಲ್ಲ, ಡಾಕ್ಟರ್ ರಾಜ್ಕುಮಾರ್. ಯಾಕೆಂದರೆ ನಾನು ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನನ್ನನ್ನು ಹೀರೋ ಮಾಡಬೇಕು ಅಂತ ನಮ್ಮ ತಂದೆಯವರಿದ್ದರು. 55ನೇ ಇಸ್ವಿಲೇ ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ನನ್ನ ಆಪ್ತ ಸ್ನೇಹಿತ ಶಂಕರ್ನಾಗ್. ಏಕೆಂದರೆ ನಾನು ಶಂಕರ್ನಾಗ್ ಹಲವಾರು ದಿವಸ ಚಿತ್ರರಂಗದ ಬಗ್ಗೆ, ಚಿತ್ರಗಳ ಬಗ್ಗೆ ನಾವು ಜೊತೆಲೇ ಬೆಳ್ಕೊಂಡು ಬಂದ್ವಿ. ನಾನು ಶಂಕರ್ನಾಗೆಲ್ಲ. ಇವತ್ತು ಅಂಬರೀಷ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಇಲ್ಲ. ಅದು ಸಿಕ್ಕಾಪಟ್ಟೆ ನನಗೆ ಇವತ್ತು ಬೇಜಾರಾಗ್ತಿದೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಿ ಇವತ್ತು ನಾನೊಂದು ಈ ಒಂದು ಪೊಸಿಷನ್ಗೆ 50 ವರ್ಷದಲ್ಲಿ 50 ಪಿಕ್ಚರ್ ಮಾಡಿರೋದಕ್ಕೆ ವಿಷ್ಣುವರ್ಧನ್, ಅಂಬರೀಷ್ ಅವರು ತುಂಬ 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 ನನಗೆ ಸಹಾಯ ಆಗಿ ನನ್ನ ಜೊತೆ ಬೆನ್ನೆಲುವಾಗಿ ನಿಂತ್ಕೊಂಡು ನನ್ನ ಜೊತೆಲೇ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಅವರಿಲ್ಲ, ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಆತ್ಮದ ಜೊತೆನೇ ಅವರು ಬೆರೆತು ಬಿಟ್ಟಿದ್ದಾರೆ.